ಮನುಷ್ಯನಲ್ಲಿ ಹೃದಯ ವೈಶಾಲ್ಯ ಸಾಧ್ಯವಾಗುವುದು ಪುಸ್ತಕದಿಂದ. ಓದಿನಿಂದ ವ್ಯಕ್ತಿತ್ವವು ವಿಸ್ತಾರಗೊಳ್ಳುತ್ತೆ. ಇಂತಹ ಓದಿಗೂ ಒಂದು ಜಾತ್ರೆ ನಡೆದ್ರೆ ಹೇಗಿರುತ್ತೆ ಹೇಳಿ? ಬೆಂಗಳೂರಿಗರಿಗೆ ಪರೀಕ್ಷೆ ಹೊಸದಲ್ಲ. ಬಸವನಗುಡಿಯ ಕಡ್ಲೆಕಾಯಿ ಪರೀಕ್ಷೆ ತುಂಬಾ ಫೇಮಸ್. ಅಲ್ಲದೆ ಈಗ ಪುಸ್ತಕ ಪರೀಕ್ಷೆಯೂ ನಡೆದಿದೆ. ಈ ಕುರಿತ ಜನಶ್ರೀ ಸ್ಪೆಷಲ್ ಪುಸ್ತಕ ದಾಸೋಹ. ನೀವಿಲ್ಲಿಗೆ ಬಂದ್ರೆ ನಿಮ್ಗೊಂದು ಪುಸ್ತಕ ಫ್ರೀ. ಇದು ದೀಪಾವಳಿ ಆಫರ್ ಅಲ್ಲ, ಜ್ಞಾನದ ಬೆಳಕು ಪಸರಿಸೋ ಆಫರ್. ಲಕ್ಷಾಂತರ ಪುಸ್ತಕಗಳ ನಡುವೆ ನಿಮಗೆ ಇಷ್ಟವಾದ ಪುಸ್ತಕವನ್ನ ನೀವೇ ಆಯ್ಕೆ ಮಾಡಿಕೊಳ್ಳಬಹುದು. ಇದು ಪುಸ್ತಕ ಪರೀಕ್ಷೆಯ ವೈಭವ. ಪರೀಕ್ಷೆ ನಡೆಯೋದು ವರ್ಷಕ್ಕೊಮ್ಮೆಯಾದ್ರೂ ಅದಕ್ಕೋಸ್ಕರ ಅನೇಕರು ಕಾಯ್ತಾ ಇರ್ತಾರೆ. ಈ ಬಾರಿ ಪರೀಕ್ಷೆಯಲ್ಲಿ ಪುಸ್ತಕಗಳ ಪ್ರದರ್ಶನ ಮತ್ತು ಹಂಚಿಕೆಯ ಜೊತೆ ಜನರಿಗೆ ಸರ್ಕಾರದ ಒಂದಷ್ಟು ಯೋಜನೆಗಳನ್ನ ತಿಳಿಸಿಕೊಡುವ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನ ನೆನಪಿಸುವ ಫಲಕಗಳನ್ನು ಎಲ್ಲೆಡೆ ತೂಗು ಹಾಕಲಾಗಿತ್ತು. ನಿಜವಾಗ್ಲೂ ಅದು ಯಶಸ್ವಿ 100%. ನಾವು ಏನು ಒಂದು ಉದ್ದೇಶ, ನಮ್ಮ ಕನ್ನಡ ಭಾಷೆ, ನಮ್ಮ ಸಾಹಿತ್ಯ, ನಮ್ಮ ಪುಸ್ತಕೋದ್ಯಮ, ಅದರ ಒಂದು ಅಸ್ತಿತ್ವಕ್ಕೊಂದು ಪುಷ್ಟಿಯಾಗುವಂತಹ ದಿಸೆಯಲ್ಲಿ ಜನರು ಸ್ಪಂದಿಸಬೇಕು ಅಂತ ಇತ್ತು. ಅದು ನಿಜವಾಗ್ಲೂ ಆಗಿದೆ. ಅದಕ್ಕೆ ಒಂದು ಕಾರಣ ಏನಂತಂದ್ರೆ ಮಾಧ್ಯಮ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡೋದು. ಜೊತೆಗೆ ಸಾರ್ವಜನಿಕರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಣ್ಯರು ಮತ್ತೆ ಸಾಹಿತ್ಯ ವಲಯದ ಎಲ್ಲ ಆಸಕ್ತರು. ಒಂದೆರಡು ತಿಂಗಳಿಂದಲೇ ಪುಸ್ತಕ ಪರೀಕ್ಷೆಗೆ ತಯಾರಿ ಶುರುವಾಗಿತ್ತು. ಅನೇಕ ಸಾಹಿತಿಗಳು, ಸಾರ್ವಜನಿಕರು, ಪುಸ್ತಕ ಪ್ರೇಮಿಗಳು ಲಕ್ಷಾಂತರ ಪುಸ್ತಕಗಳನ್ನ ಪರೀಕ್ಷೆಗೆ ನೀಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ವರ್ಷಕ್ಕೊಂದ್ಸಲ ನಡೆಯುವಂತಹ ಅಕ್ಷರ ಜಾತ್ರೆ ಅಂದ್ರೆ ಅದು ಪುಸ್ತಕ ಪರೀಕ್ಷೆ. ಒಂದೇ ಸೂರಿನಡಿ ಲಕ್ಷಾಂತರ ಪುಸ್ತಕಗಳನ್ನ ನೋಡಿ ಕಣ್ತುಂಬಿಕೊಳ್ಳುವಂತ ಅವಕಾಶವನ್ನ ಯಾರು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಈ ಸಲದ ಪುಸ್ತಕ ಪರೀಕ್ಷೆಯಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ. 6ನೇ ವರ್ಷದ ಪುಸ್ತಕ ಪರೀಕ್ಷೆ ಬಸವನಗುಡಿಯ ನ್ಯಾಷನಲ್ ಹೈಸ್ಕೂಲ್ ಮೈದಾನದಲ್ಲಿ ನಡೆದಿದೆ. ಕವಿ ಸಿದ್ದಲಿಂಗಯ್ಯ, ಸಂಸದ ಅನಂತಕುಮಾರ್, ಬಿಬಿಎಂಪಿ ಮಹಾಪೌರ ಕಟ್ಟೆ ಸತ್ಯನಾರಾಯಣ ಮತ್ತಿತರರ ಸಮ್ಮುಖದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಯುಆರ್ ಅನಂತಮೂರ್ತಿ ಪರೀಕ್ಷೆ ಉದ್ಘಾಟಿಸಿದ್ರು. ಪರೀಕ್ಷೆಯನ್ನು ದಾಸೋಹ ಎಂದು ವರ್ಣಿಸಿದ್ರು. ಇದೊಂದು ಪುಸ್ತಕ ಪರೀಕ್ಷೆ ಅನ್ನೋದಕ್ಕಿಂತ ಇದೊಂದು ಪುಸ್ತಕದ ದಾಸೋಹ ಅಂತ ಅನ್ಸಕ್ ಶುರುವಾಗಿದೆ ನನಗೆ. ದಾಸೋಹದಲ್ಲಿ ಪ್ರತಿಯೊಬ್ಬನೂ ಒಂದು ಊಟ ಮಾಡಿ ಹೋಗ್ತಾನೆ, ಹಾಗೇನೆ ಪುಸ್ತಕ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬನೂ ಒಂದು ಪುಸ್ತಕ ತಗೊಂಡು ಹೋಗ್ತಾನೆ. ನಾನು ಮೇಷ್ಟ್ರಾಗಿ ನನ್ನ ಕೆಲಸ ಏನು ಅಂತ ಈಗ ನಂಗೆ ಅನಿಸುತ್ತೆ. ಏನಾಗಿತ್ತು ನನ್ನ ಕೆಲಸ ಅಂದ್ರೆ, ನಮ್ಮ ಹುಡುಗರಿಗೆ ಜ್ಞಾನದ ಪದಾರ್ಥವನ್ನು ಬಡಿಸೋದು, ಎಲೆ ಮೇಲೆ ಬಡಿಸೋದು, ವಿಷಯಗಳನ್ನು ಬಡಿಸೋದು. ಆ ಬಡಿಸಿದ್ದನ್ನು ಅವರು ಊಟ ಮಾಡ್ತಾರೆ ಅಂತ ತಿಳಿಯೋದು. ಅವರು ಊಟ ಮಾಡದೇ ಇದ್ರೆ ಉಣಿಸೋದು. ಮೇಷ್ಟ್ರ ಕೆಲಸ ಸಾಹಿತ್ಯವನ್ನು ಉಣಿಸೋದು, ಜ್ಞಾನವನ್ನು ಉಣಿಸೋದು. ಉದ್ಘಾಟನೆಗೂ ಮೊದಲೇ ಪುಸ್ತಕ ಪ್ರೇಮಿಗಳು ಅಲ್ಲಿಗೆ ದಾಂಗುಡಿ ಇಟ್ಟಿದ್ರು. ಆಮೇಲೆ ಕ್ಷಣ ಕ್ಷಣಕ್ಕೂ ಹೆಚ್ಚಾದ ಜನರ ಸಂಖ್ಯೆಯನ್ನು ನೋಡಿ ಕನ್ನಡ ಪ್ರೀತಿ, ಪುಸ್ತಕ ಪ್ರೀತಿ ಖಂಡಿತ ಕಮ್ಮಿಯಾಗಿಲ್ಲ ಅಂತ ಸಂತಸಪಟ್ರು ಖ್ಯಾತ ಕವಿ ಸಿದ್ದಲಿಂಗಯ್ಯ. ಅಂದ್ರೆ ಕನ್ನಡದ ಬಗ್ಗೆ ಅಭಿಮಾನ ಕಡಿಮೆ ಆಗಿದೆ ಅಂತ ನಾವೆಲ್ಲರೂ ಏನು ಆತಂಕ ಪಡ್ತಾ ಇದ್ದೇವೆ, ಆ ಆತಂಕಕ್ಕೆ ಕಾರಣವಿಲ್ಲ. ನಿಜವಾಗೂ ನಾವು ಕನ್ನಡದ ಬಗ್ಗೆ ಜನಗಳಲ್ಲಿ ಅಭಿಮಾನ, ಪ್ರೀತಿ ಉಳಿದಿರೋದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪುಸ್ತಕ ಪರೀಕ್ಷೆನಲ್ಲಿ. ಆದ್ದರಿಂದ ಜನಗಳ ಪುಸ್ತಕ ಪ್ರೀತಿ ಕೂಡ ಕಮ್ಮಿ ಆಗಿಲ್ಲ, ಕನ್ನಡಾಭಿಮಾನ ಕೂಡ ಕಮ್ಮಿ ಆಗಿಲ್ಲ. ಅದು ಸುಪ್ತ ಪ್ರಜ್ಞೆಯಲ್ಲಿದೆ. ಆದರೆ ಅದು ಬಹಿರಂಗಕ್ಕೆ ಬರಬೇಕು. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯನ್ನ ನಾವು ಕನ್ನಡೇತರರಿಗೂ ಕೂಡ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಪರಿಚಯ ಮಾಡಿಕೊಡಬೇಕು. ಒಂದೇ ಸೂರಿನಡಿ ಇಷ್ಟೆಲ್ಲ ಪುಸ್ತಕಗಳನ್ನ ನೋಡೋದೇ ಒಂದು ಸಂಭ್ರಮ.
ಕನ್ನಡ ಮತ್ತು ಇಂಗ್ಲಿಷ್ ಸೇರಿದಂತೆ ಅನೇಕ ಭಾಷೆಗಳ ಪುಸ್ತಕಗಳು ಇಲ್ಲಿದ್ವು. ಪ್ರತಿಯೊಬ್ಬರ ಅಭಿರುಚಿಗೂ ಹೊಂದುವಂತಹ ಪುಸ್ತಕ ಇಲ್ಲಿ ಲಭ್ಯವಿತ್ತು. ಹೆಚ್ಚು ಪುಸ್ತಕಗಳನ್ನ ಪಡೆಯುವ ಆಸೆಯಲ್ಲಿ ಅನೇಕರು ಕುಟುಂಬ ಸಮೇತರಾಗಿ ಸ್ನೇಹಿತರ ಸಮೇತ ಪರಿಷೆಗೆ ಆಗಮಿಸಿದ್ರು. ಕಳೆದ 6 ವರ್ಷಗಳಿಂದ ನಡೀತಿರೋ ಈ ಪುಸ್ತಕ ಪರಿಷೆ ಅನೇಕರ ಪಾಲಿಗೆ ಒಂದು ಹಬ್ಬವೇ ಆಗ್ಬಿಟ್ಟಿದೆ. ಜನ 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 ಇಲ್ಲಿ ಎಲ್ಲಿ ನೋಡಿದ್ರು ಜನನೇ. ಹೌದು, ಸಿಗೋ ಒಂದು ಪುಸ್ತಕದ ಆಸೆಗೋಸ್ಕರ ಅದೆಷ್ಟೋ ಲಕ್ಷಾಂತರ ಜನ ಪುಸ್ತಕ ಪರಿಷೆಗೆ ಭೇಟಿ ಕೊಡ್ತಾ ಇದ್ದಾರೆ. ಇಲ್ಲಿ ಪುಟ ಜೀರ್ಣ ಆಗಿರೋ ಹಳೆ ಪುಸ್ತಕದಿಂದ ಹಿಡಿದು ಮೊನ್ನೆ ಬಿಡುಗಡೆ ಆಗಿರೋ ಹೊಸ ಪುಸ್ತಕದವರೆಗೆ ಎಲ್ಲಾನು ಸಿಗ್ತಾ ಇದೆ. ಪುಸ್ತಕ ಅಂದ್ರೆ ಅದು ಜ್ಞಾನದ ಮೂಲ. ಹಾಗಾಗಿ ಪುಸ್ತಕ ಪರಿಷೆ ಜ್ಞಾನ ದೇಗುಲ. ಈ ಬಾರಿ ಪರಿಷೆಯಲ್ಲಿ ಪುಸ್ತಕಗಳ ರಾಶಿ ನೋಡಿದವರಲ್ಲಿ ಅನೇಕರು ಮುಂದಿನ ಪರಿಷೆಗೆ ತಾವು ಪುಸ್ತಕ ನೀಡೋ ನಿರ್ಧಾರವನ್ನ ಮಾಡಿದ್ದಾರೆ. ಚಿಕ್ಕ ವಿರಾಮದ ನಂತರ ಪುಸ್ತಕ ದಾಸೋಹ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಬಸವನಗುಡಿ ಪುಸ್ತಕ ಪರಿಷೆ ನಡೆಯೋದು ವರ್ಷಕ್ಕೊಮ್ಮೆ. ಆದರೆ ಅದರ ತಯಾರಿ ತುಂಬಾ ಹಿಂದಿನಿಂದಲೇ ಶುರುವಾಗಿರುತ್ತೆ. ಪುಸ್ತಕಗಳನ್ನ ಸಂಗ್ರಹಿಸುವ ಕೆಲಸ ನಡೆಯುತ್ತೆ. ಜ್ಞಾನ ಪಸರಿಸೋ ಕಾರ್ಯದಲ್ಲಿ ಪುಸ್ತಕ ಪರಿಷೆಯ ಪಾತ್ರ ಬಲು ದೊಡ್ಡದು. ಪರಿಷೆ ನಡೆಯೋದು ವರ್ಷಕ್ಕೊಮ್ಮೆಯಾದ್ರೂ ಅದಕ್ಕೋಸ್ಕರ ಅನೇಕರು ಕಾಯ್ತಾ ಇರ್ತಾರೆ. ಈ ಬಾರಿ ಪರಿಷೆಯಲ್ಲಿ ಪುಸ್ತಕಗಳ ಪ್ರದರ್ಶನ ಮತ್ತು ಹಂಚಿಕೆಯ ಜೊತೆ ಜನರಿಗೆ ಸರ್ಕಾರದ ಒಂದಷ್ಟು ಯೋಜನೆಗಳನ್ನ ತಿಳಿಸಿಕೊಡುವ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನ ನೆನಪಿಸುವ ಫಲಕಗಳನ್ನು ಎಲ್ಲೆಡೆ ತೂಗು ಹಾಕಲಾಗಿತ್ತು. ನಿಜವಾಗ್ಲೂ ಅದು ಯಶಸ್ವಿ 100%. ನಾವು ಏನು ಒಂದು ಉದ್ದೇಶ, ನಮ್ಮ ಕನ್ನಡ ಭಾಷೆ, ನಮ್ಮ ಸಾಹಿತ್ಯ, ನಮ್ಮ ಪುಸ್ತಕೋದ್ಯಮ, ಅದರ ಒಂದು ಅಸ್ತಿತ್ವಕ್ಕೊಂದು ಪುಷ್ಟಿಯಾಗುವಂತಹ ದಿಸೆಯಲ್ಲಿ ಜನರು ಸ್ಪಂದಿಸಬೇಕು ಅಂತ ಇತ್ತು, ಅದು ನಿಜವಾಗ್ಲೂ ಆಗಿದೆ. ಅದಕ್ಕೆ ಒಂದು ಕಾರಣ ಏನಂತಂದ್ರೆ ಮಾಧ್ಯಮ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡೋದು. ಜೊತೆಗೆ ಸಾರ್ವಜನಿಕರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಗಣ್ಯರು ಮತ್ತೆ ಸಾಹಿತ್ಯ ವಲಯದ ಎಲ್ಲ ಆಸಕ್ತರು. ಒಂದೆರಡು ತಿಂಗಳಿಂದಲೇ ಪುಸ್ತಕ ಪರಿಷೆಗೆ ತಯಾರಿ ಶುರುವಾಗಿತ್ತು. ಅನೇಕ ಸಾಹಿತಿಗಳು, ಸಾರ್ವಜನಿಕರು, ಪುಸ್ತಕ ಪ್ರೇಮಿಗಳು ಲಕ್ಷಾಂತರ ಪುಸ್ತಕಗಳನ್ನ ಪರಿಷೆಗೆ ನೀಡಿದ್ದಾರೆ. ಆದರೆ ಪುಸ್ತಕವನ್ನ ಉಚಿತವಾಗಿ ತೆಗೆದುಕೊಳ್ಳೋದಕ್ಕಿಂತ ಹಣ ಕೊಟ್ಟು ಕೊಂಡುಕೊಂಡ್ರೆ ಲೇಖಕನಿಗೆ ಗೌರವ ಸಂದಂತಾಗುತ್ತೆ. ಮುಂದಿನ ದಿನಗಳಲ್ಲಿ ಪುಸ್ತಕ ಕೊಳ್ಳುವ ಅಭ್ಯಾಸ ಬೆಳೆಯಲಿ ಅಂತಾರೆ ಸಾಹಿತಿ ಜೋಗಿ. ನಾನು ಸುಮಾರು 1,500 ಪುಸ್ತಕ ಕೊಟ್ಟಿದ್ದೇನೆ. ಬಟ್ ನಾನು ಬೇಸಿಕಲಿ ಪುಸ್ತಕ ಪರೀಕ್ಷೆಯ ವಿರೋಧಿ. ಪುಸ್ತಕನ ತಗೊಂಡು ಹೋಗ್ಬೇಕಂತ ನನ್ನ ಆಸೆ ಬಂದು, ಬಟ್ ಒಂದು ಆಸಕ್ತಿ ಮೂಡಿಸೋಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಪುಸ್ತಕ ತಗೊಂಡು ನಾಳೆ ಒಂದು ಪುಸ್ತಕ ತಗೋಬಹುದು ದುಡ್ಡು ಕೊಟ್ಟು, ಆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಬಟ್ ಇವತ್ತಿನ ಮಾಧ್ಯಮ ಮತ್ತೆ ಆ ಸಂಪರ್ಕದಲ್ಲಿ ಇಂಥದ್ದು ಅಗತ್ಯ ಇಲ್ಲ. ಬಟ್ ಇದನ್ನು ಮಾಡಬೇಕಾಗಿ ಬಂದಿರೋದು ನಮ್ದೊಂದು ಭಾಷೆಯ ದುರಂತ ಅಂತ ಅನ್ಸುತ್ತೆ. ಯಾಕಂದ್ರೆ ಪುಸ್ತಕದ ಆಸಕ್ತಿ ಇದೆಯಲ್ಲ, ನಾವು ಯಾವ್ಯಾವುದೋ ಊರಿಗೋಗಿ ಪುಸ್ತಕ ತಗೊಂಡು ಹೋಗ್ತಾ ಇದ್ವಿ. ಇಲ್ಲಿ ಬಂದು ಇದೊಂದು ಹಬ್ಬ, ಸಂಭ್ರಮ, ಉತ್ಸವ ಹಿಂಗೆಲ್ಲ ಸರಿ ಇರುತ್ತೆ. ಬಟ್ ಈ ನಿಧಾನವಾಗಿ ಪುಸ್ತಕ ಪರಿಷೆ ಅಗತ್ಯ ಕಮ್ಮಿ ಆಗ್ತಾ ಹೋಗ್ಬೇಕು. ಜನ ಅಂಗಡಿಗೆ ಹೋಗಿ ತಗೋಬೇಕು. ಆಗ ಲೇಖಕನಿಗೆ ಒಂದು ಗೌರವ ಕೊಟ್ಟಂಗೆ. ಪಠ್ಯ ಪುಸ್ತಕಗಳು, ಕತೆ, ಕಾದಂಬರಿ, ಆಧ್ಯಾತ್ಮ ಹೀಗೆ ಪ್ರತಿಯೊಂದು ಪುಸ್ತಕವೂ ಇಲ್ಲಿ ಲಭ್ಯ. ಆದರೆ ಪರಿಷೆಗೆ ಬಂದವರು ಒಂದು ಪುಸ್ತಕವನ್ನ ಮಾತ್ರ ಉಚಿತವಾಗಿ ಕೊಂಡೊಯ್ಯಬಹುದು. ಇಷ್ಟೆಲ್ಲ ಪುಸ್ತಕಗಳ ನಡುವೆ ಒಂದೇ ಒಂದು ಪುಸ್ತಕ ಆರಿಸಿಕೊಳ್ಳೋದು ಅನೇಕರಿಗೆ ಕಷ್ಟವಾಯಿತು. ತುಂಬಾ ಚೆನ್ನಾಗಿದೆ. ಎಲ್ಲಾ ತರದ್ದು ಎಲ್ಲಾ ವಾಕ್ ಆಫ್ ಲೈಫ್ ಬುಕ್ಸ್ ಇದೆ. ಸ್ಟೂಡೆಂಟ್ಸ್ಗಳಿಗೂ ತುಂಬಾ ಉಪಯೋಗ ಆಗುತ್ತೆ. ಯಾವ್ದು ಬೇಕಾದ್ರೂ ಆರಿಸ್ಕೊಬಹುದು. ಆದ್ರೆ ಒಂದೇ ತಗೊಂಡ್ಬೇಕು, ನಮ್ಗೆ ಜಾಸ್ತಿ ತಗೊಂಡ್ಬೇಕು ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಗೊತ್ತಾಗಿದೆ, ಅಡ್ರೆಸ್ ತಗೊಂಡು ಹೋಗ್ತೀವಿ. ಈ ಬುಕ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇಲ್ಲಿ ಬೇರೆ ಬೇರೆ ತರ ಬುಕ್ಸ್ ಇದೆ. ನನಗೆ ಎಲ್ಲಾ ತರ ಬುಕ್ಸ್ ಇಷ್ಟ ಆಗಿದೆ. ಆದ್ರೆ ಇಲ್ಲಿ ಒಂದ್ ಬುಕ್ ತಗೊಳಕ್ ಹೇಳಿ, ಸೊ ನನ್ಗೆ ಇಷ್ಟ ಆದ ಬುಕ್ ತಗೊಂಡಿದ್ದೀನಿ, ರಾಬಿನ್ಸನ್ ಕ್ರೂಸೋ. ಪುಸ್ತಕಗಳು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬಳುವಳಿಯಾಗಿ ಬರುತ್ತವೆ.
ಅದೇ ರೀತಿ ಅನೇಕ ಹಿರಿಯರು ತಮ್ಮ ಮನೆಯ ಕಿರಿಯರಿಗೆ ಪುಸ್ತಕಗಳನ್ನ ಪರಿಚಯಿಸೋಕೆ ಈ ಪುಸ್ತಕ ಜಾತ್ರೆ ದಾರಿ ಮಾಡಿಕೊಡ್ತು. ಇದು ಆಕ್ಚುಲಿ ಬಂದಿದ್ದು ತಾತ ಹೇಳಿದ್ರು. ವಿ ಹ್ಯಾಡ್ ಎಕ್ಸಾಮ್ ಬರೆಯಕ್ ಹೋಗಿದ್ವಿ, ಬಟ್ ತಾತ ಸರ್ಪ್ರೈಸ್ ಕೊಡ್ತೀನಿ ಅಂತ ಬಂದ್ರು. ಈ ಬುಕ್ಸ್ ಎಲ್ಲ ನೋಡಿ, ಸೊ ಲೈಕ್ ಅವ್ರ ಆಪ್ಷನ್ಸ್ ಒಂದೇ ಕೊಟ್ಟರು, ಒಂದೇ ಬುಕ್ ತಗೋಬೇಕಂತ. ಬಟ್ ನಮಗೆ ಜಾಸ್ತಿ ಆಪ್ಷನ್ಸ್ ಕೊಟ್ಟಿದ್ರು. ಸೊ ಇವಾಗ 5 ನಿಮಿಷದಿಂದ ಒಂದು ಬುಕ್ ಮಾತ್ರ ಸೆಲೆಕ್ಟ್ ಮಾಡ್ತಾ ಇದೀವಿ. ಸೆಲೆಕ್ಷನ್ ತುಂಬಾ ಕಷ್ಟ ಆಗ್ತದೆ. ಒಟ್ನಲ್ಲಿ ಈ ವರ್ಷದ ಪುಸ್ತಕ ಪರೀಕ್ಷೆ ಯಶಸ್ವಿಯಾಗಿ ನೆರವೇರಿತು. ಲಕ್ಷಾಂತರ ಜನ ಅಕ್ಷರಗಳ ವೈಭವವನ್ನ ಮನಸಾರೆ ಅನುಭವಿಸಿದ್ರು. ಪುಸ್ತಕಗಳ ಈ ಜಾತ್ರೆಯ ಮೂಲಕ ಒಂದೊಳ್ಳೆ ಸಂಸ್ಕೃತಿ ಮತ್ತಷ್ಟು ಬೆಳೆಯಲಿ, ಪುಸ್ತಕ ಪ್ರೀತಿ ಹರಡಲಿ. ಒಂದು ಪುಸ್ತಕ ಸಾರ್ಥಕ ಆಗೋದು ಅದಕ್ಕೊಬ್ಬ ಒಳ್ಳೆ ಓದುಗ ಸಿಕ್ಕಿದಾಗ್ಲೇ ಅಂತಾರೆ. ಹಾಗೆ ನೋಡಿದ್ರೆ ಪುಸ್ತಕ ಪರೀಕ್ಷೆಯಲ್ಲಿ ಲಕ್ಷಾಂತರ ಪುಸ್ತಕಗಳು ಒಳ್ಳೆ ಓದುಗರನ್ನ ಪಡ್ಕೊಂಡು, ಹಾಗೆ ಲಕ್ಷಾಂತರ ಜನ ತಮ್ಮ ನೆಚ್ಚಿನ ಪುಸ್ತಕವನ್ನ ಮನೆ ಕೊಂಡೊಯ್ದ್ರು. ಅಕ್ಷರದ ಕಂಪು ಹರಡೋದು ಅಂದ್ರೆ ಹೀಗೆ ಅಲ್ವಾ? ವೆಂಕಟೇಶ್ ಜೊತೆ ಸೌಮ್ಯ ಕಳ್ಸ, ಜನಶ್ರೀ ನ್ಯೂಸ್, ಬೆಂಗಳೂರು. ಬೆಂಗಳೂರಿನ ಸಂಸ್ಕೃತಿ ಸಂಪ್ರದಾಯಗಳನ್ನ ಉಳಿಸಿ ಬೆಳೆಸಿಕೊಂಡು ಬರುವಲ್ಲಿ ಬಸವನಗುಡಿಯ ಪಾತ್ರ ಹಿರಿಯದು. ಇಲ್ಲಿ ನಡೆಯೋ ಮೇಳಗಳು, ಪರೀಕ್ಷೆಗಳು, ಜಾತ್ರೆಗಳು ಎಲ್ಲವೂ ಕನ್ನಡತನವನ್ನ ಘೋಷಿಸುತ್ತಿವೆ. ಪುಸ್ತಕ ಪರಿಷೆಯ ಉದ್ದೇಶವೂ ಕೂಡ ಅದೇ. ಮುಂದಿನ ವರ್ಷ ಮತ್ತಷ್ಟು ಜನ ಇದರ ಲಾಭ ಪಡೆದುಕೊಳ್ಳಿ ಅಂತ ಆಶಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.